ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ತೆಂಗಿನಕಾಯಿ ತೊಗೊಂಬಂದಿದ್ದೆ, ಎಳ್ನೀರು. ಮನೆಗೆ ತಂದಿದ ತಕ್ಷಣ ಅದನ್ನ ಬಕೆಟಲ್ಲಿ ನೀರಿತ್ತು, ಅದರೊಳಗಡೆ ಹಾಕಿಟ್ಟೆ. ಯಾಕಂದರೆ ಅದು ಫ್ರೆಶ್ ಆಗಿರುತ್ತೆ ಮತ್ತು ನೀರು ತಣ್ಣಗಿರುತ್ತೆ. ಆ ನೀರು ಕುಡಿದಾಗ ನೋಡಿ, ಈಗ ನಾನು ಬಕೆಟಲ್ಲಿ ಹಾಕಿಟ್ಟಿದ್ದೀನಿ. ಇದು ಮಕ್ಕಳೆಲ್ಲ ಬಂದಾದಮೇಲೆ ಅಥವಾ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ತಣ್ಣಗಿರುತ್ತೆ. ನೀವು 2 ತೆಂಗಿನಕಾಯಲ್ಲಿ ನೀರನ್ನ ಕುಡಿದಾಗ ನಿಮಗೆ ನಮ್ಮ ಬಾಡಿಗೆ ಎಷ್ಟೆಲ್ಲ ಸಿಗುತ್ತಲ್ಲ ಬೆನಿಫಿಟ್ಸು, ಅದನ್ನು ಒಂದೇ ತೆಂಗಿನಕಾಯಲ್ಲಿ ನೀರಿನಲ್ಲಿ ನೀವು ನೋಡ್ಬೋದು. ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ನೀವು ಮಾಡ್ಕೊಳ್ಳೋದಾದರೆ, ನೀವು 2 ತೆಂಗಿನಕಾಯಿ ಕುಡಿದಾಗ ನೀರು ಏನು ಬೆನಿಫಿಟ್ಸ್ ಸಿಗುತ್ತೆ ದೇಹಕ್ಕೆ, ಅದು ಒಂದೇ ತೆಂಗಿನಕಾಯಿ ನೀರಿನಲ್ಲಿ ನೀವು ಪಡ್ಕೊಳ್ಬೋದು ಅಂತಲೇ ಹೇಳ್ತೇನೆ. ಮತ್ತು ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಗಾರ್ಮೆಂಟ್ಸ್ಗೆ ಹೋಗೋರಿಗೆ, ಮತ್ತು ಬಾಡಿ ಹೀಟ್ ಅನ್ನೋರಿಗೆ, ಮತ್ತು ಈ ಪೈಲ್ಸ್ ಎಲ್ಲ ಬರುತ್ತೆ ಕೆಲವ್ರಿಗೆಲ್ಲ. ನಾನು ಬೇಸಿಗೆ ಆದರೆ ಆವಾಗವಾಗ ಬರುತ್ತೆ. ಆ ಥರದವರೆಲ್ಲ ನಾನು ಹೇಳೋ ಥರ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆನೂ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಬಾಡಿನ ಕೂಲಾಗಿಡುತ್ತೆ ಮತ್ತು ನಿಮ್ಮ ಚರ್ಮನೂ ಚೆನ್ನಾಗಿರುತ್ತೆ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿದೆ. ಈಗ ನಾನು ತೆಂಗಿನಕಾಯಿ ನೀರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ 2 ನೆನೆಸಿರೋದು. ಇದು ಬಂದುಬಿಟ್ಟು ಗೋಂದು 2 ಟೇಬಲ್ ಸ್ಪೂನ್ ಗೋಂದು ಹಾಕ್ಕೊಂಡಿದ್ದೀನಿ, ನೆನೆಸಿಟ್ಕೊಂಡಿರೋದು. ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ನಾನು. ಸಬ್ಜಾ ಸೀಡ್ಸು ಕೂಡ ಬಾಡಿಗೆ ತಂಪು ಮಾಡುತ್ತೆ. ಚಿಯಾ ಸೀಡ್ಸ್ ಅನ್ನೋದು ಸುಸ್ತು, ಟಯರ್ಡ್ನೆಸ್ಗೆಲ್ಲನೂ ತುಂಬ ಒಳ್ಳೆಯದಾಗ್ತದೆ. ಈ ಗೋಂದು ಕೂಡ ಬಾಡಿಗೆ ತುಂಬ ಒಳ್ಳೆಯದಾಗ್ತದೆ, ತಂಪು ಮಾಡುತ್ತೆ. ಈಗ ಅದನ್ನೆಲ್ಲ ಸೇರಿ ಮಿಕ್ಸ್ ಮಾಡಿಕೊಂಡು ಈಗ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕಲ್ಸಕ್ಕರೆ ಕೂಡ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಕಲ್ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಶುಗರ್ ಜಾಸ್ತಿ ಏನೂ ಆಗೋದಿಲ್ಲ. ಶುಗರ್ ಇರೋರು ಕುಡಿಯೋಕ್ಕೆ ಹೋಗಬೇಡಿ. ಶುಗರ್ ಇಲ್ಲದೆ ಇರೋರು ಕುಡಿಬೋದು ಇದನ್ನ ನಾರ್ಮಲಾಗಿ. ಕಲ್ಸಕ್ಕರೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.